ಅಸಾಧ್ಯ ಅನ್ನೋದನ್ನ ಸಾಧಿಸಿ ತೋರಿಸೋದ್ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಎತ್ತಿದ ಕೈ. 2026ರ WPL ಫೈನಲ್ನಲ್ಲಿ 200+ ಟಾರ್ಗೆಟ್ ಸೆಟ್ ಆದಾಗಲೇ ಈ ಸಲ ಡೆಲ್ಲಿ ತಂಡ ವಿನ್ನರ್, ಬೆಂಗಳೂರು ತಂಡ ರನ್ನರ್ ಅಂತ 96% ಮಂದಿ ಪ್ರೆಡಿಕ್ಟ್ ಮಾಡಿದ್ರು. ಜಸ್ಟ್ 4% ಜನ ಮಾತ್ರ RCB ಪರ ವೋಟ್ ಹಾಕಿದ್ದು. ಆದರೆ ಸಿಂಹಣಿಯರು ಬೇಟೆಗೆ ನಿಂತ ಮೇಲೆ ರನ್ಸ್ ಲೆಕ್ಕ ಹಾಕಲ್ಲ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಸತತ 5 ಪಂದ್ಯಗಳನ್ನ ಗೆದ್ದು ಪ್ಲೇ ಆಫ್ಗೆ ಕಾಲಿಟ್ಟವರು ಫೈನಲ್ನಲ್ಲಿ ದಾಖಲೆ ಮಟ್ಟದ ಚೇಸಿಂಗ್ ಮಾಡಿ ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ. ಡೆಲ್ಲಿ ಮತ್ತು ಬೆಂಗಳೂರು ನಡುವಿನ ಫೈನಲ್ ಮ್ಯಾಚ್ನ ಕೆಲ ಅದ್ಭುತ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. WPL ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮತ್ತೊಮ್ಮೆ ರಾಯಲ್ ಆಗಿ ಚಾಂಪಿಯನ್ ಪಟ್ಟಕ್ಕೇರಿದೆ. ಅದು ಕೂಡ RCBಗೆ ಹ್ಯಾಟ್ರಿಕ್ ಕಪ್ಗಳು ಸಿಕ್ಕಿವೆ. ಅಂದ್ರೆ 2024ರಲ್ಲಿ RCB ಮಹಿಳಾ ತಂಡ ಮೊದಲ ಬಾರಿಗೆ RCBಗೆ ಕಪ್ ಅನ್ನ ಗೆಲ್ಲಿಸಿಕೊಟ್ಟಿತ್ತು. ಅಂಡ್ ನೆಕ್ಸ್ಟ್ 2025ರಲ್ಲಿ ಮೆನ್ಸ್ ಟೀಮ್ ಸರದಿ. ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ಹುಡುಗರ ತಂಡ ಕಳೆದ ಬಾರಿ ಚಾಂಪಿಯನ್ ಆಗಿದೆ. ಹಾಗೆ ಈ ಸಲ WPLನಲ್ಲಿ ಮತ್ತೆ ಹುಡುಗಿರ ಟೀಮ್ ಕಪ್ ಗೆದ್ದಿದೆ. ಹೀಗೆ ಸತತ 3 ಆವೃತ್ತಿಗಳಲ್ಲಿ RCBಗೆ ಕಪ್ ಸಿಕ್ಕಿದೆ. ಅಂಡ್ ನೆಕ್ಸ್ಟ್ ಸತತ 4 ಸಲ ಫೈನಲ್ಗೆ ಬಂದರೂ ಕೂಡ ಡೆಲ್ಲಿ ಪಡೆಗೆ ಟ್ರೋಫಿ ಸಿಗ್ಲೇ ಇಲ್ಲ. ಮತ್ತೊಮ್ಮೆ ಮರೀಚಿಕೆಯಾಯಿತು. ವಡೋದರದ ಕೋಟಂಬಿ ಮೈದಾನದಲ್ಲಿ ನಡೆದ ಈ ರಣರೋಚಕ ಪಂದ್ಯದಲ್ಲಿ ಸ್ಮೃತಿ ಮಂದಾನ ನಾಯಕತ್ವದ ಬೆಂಗಳೂರು ತಂಡ ಚರಿತ್ರೆಯನ್ನೇ ಸೃಷ್ಟಿಸಿದೆ. ಬಿಗ್ ಟಾರ್ಗೆಟ್ ಚೇಸ್ ಮಾಡಿ ಕಪ್ ಗೆದ್ದ ಸಿಂಹಣಿಯರು. ಡೆಲ್ಲಿ ಮತ್ತು RCB ನಡುವಿನ ಫೈನಲ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಡೆಲ್ಲಿ ಪಡೆ ಅದ್ಭುತ ಬ್ಯಾಟಿಂಗ್ ಅನ್ನೇ ಮಾಡಿತ್ತು. 4 ವಿಕೆಟ್ ಕಳ್ಕೊಂಡು 203 ರನ್ಗಳನ್ನ ಕಲೆ ಹಾಕಿತ್ತು. ಡೆಲ್ಲಿ ಪರ ನಾಯಕಿ ಜೆಮಿಮಾ ರೋಡ್ರಿಗಸ್ 37 ಎಸೆತಗಳಲ್ಲಿ 8 ಬೌಂಡ್ರಿ ಸೇರಿದಂತೆ 57 ರನ್ ಗಳಿಸಿ ಗರಿಷ್ಠ ಸ್ಕೋರರ್ ಆದ್ರು. 204 ರನ್ಗಳ ಟಾರ್ಗೆಟ್ ಪಡೆದಂತ RCB ಈ ಪಂದ್ಯ ಗೆಲ್ಲಲ್ಲ ಅನ್ನೋ ಥರಾನೇ ಇತ್ತು. ಯಾಕಂದ್ರೆ 2ನೇ ಓವರ್ನಲ್ಲೇ ಗ್ರೇಸ್ ಹ್ಯಾರಿಸ್ ವಿಕೆಟ್ ಬಿದ್ದಿತ್ತು. ಆದ್ರೆ 2ನೇ ವಿಕೆಟ್ಗೆ ಜೊತೆಯಾದ ಸ್ಮೃತಿ ಮಂದಾನ ಹಾಗೆ ಜಾರ್ಜಿಯಾ ವೋಲ್ ಹಿಂತಿರುಗಿ ನೋಡ್ಲೇ ಇಲ್ಲ. ಸ್ಮೃತಿ ಮಂದಾನ 41 ಎಸೆತಗಳಲ್ಲಿ 87 ರನ್ಗಳನ್ನ ಕಲೆ ಹಾಕಿದ್ರೆ 54 ಬಾಲಲ್ಲಿ ವಾಲ್ 79 ರನ್ಗಳನ್ನ ಕಲೆ ಹಾಕಿದ್ರು. ಆಲ್ಮೋಸ್ಟ್ ಇವರಿಬ್ಬರೇ ಗೆಲುವಿನ ದಡಕ್ಕೆ ಸೇರಿಸಿ ವಿಕೆಟ್ ಅನ್ನು ಒಪ್ಪಿಸ್ತಾರೆ. 19ನೇ ಓವರ್ನಲ್ಲೇ ಮ್ಯಾಚ್ ಮುಗಿಯುತ್ತೆ ಅನ್ಕೊಂಡ್ರೆ ಕೊನೆಯಲ್ಲಿ ಡೆಲ್ಲಿ ತಂಡ ಮತ್ತೆ ಚೋಕ್ ಕೊಟ್ಟಿದ್ರು. ರಿಚಾ 6 ರನ್ಗಳಿಗೆ ಔಟ್ ಆಗ್ತಾರೆ. ಕೊನೆ ಓವರ್ನಲ್ಲಿ 10 ರನ್ಗಳು ಬೇಕಿದ್ದಾಗ ರಾಧಾ ಯಾದವ್ ಅವರ ಕ್ಯಾಚ್ ಅನ್ನ ಮಿಸ್ ಮಾಡ್ತಾರೆ. ಸೊ ಇಲ್ಲಿ ಮತ್ತೆ RCB ಪರ ಗೇಮ್ ಟರ್ನ್ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಬಾರಿಸಿದಂತ ರಾಧಾ ವಿನ್ನಿಂಗ್ ಶಾಟ್ ಹೊಡೆದು ಇನ್ನೂ 2 ಎಸೆತಗಳು ಬಾಕಿ ಇರುವಂತೆ RCBಗೆ ಕಪ್ ಗೆಲ್ಲಿಸಿಕೊಟ್ರು. ಹಾಗೆ ಈ ಪಂದ್ಯದ ಮೂಲಕ ಬೆಂಗಳೂರು ತಂಡ ದಾಖಲೆಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಸೊ ಏನೆಲ್ಲ ದಾಖಲೆಗಳನ್ನ ಬರೆಯಿತು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಚಾಂಪಿಯನ್ ಆಗಿರುವಂತ RCB ತಂಡಕ್ಕೆ 6 ಕೋಟಿ ಬಹುಮಾನದ ಮೊತ್ತ ಸಿಕ್ಕಿದೆ. ಅಂಡ್ ನೆಕ್ಸ್ಟ್ ಈ ಸೀಸನ್ ನಲ್ಲಿ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿರುವಂತ ನಮ್ಮ ನಾಯಕಿ RCB ತಂಡದ ನಾಯಕಿ ಸ್ಮೃತಿ ಮಂದಾನ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ. 377 ರನ್ ಗಳಿಸಿ ಈ ಬಾರಿಯ ಟೂರ್ನಿಯ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದಾರೆ ಸ್ಮೃತಿ ಮಂದಾನ. ನೆಕ್ಸ್ಟ್ T20 ಫೈನಲ್ ನಲ್ಲಿ ಇತಿಹಾಸದಲ್ಲೇ ಫೈನಲ್ ನಲ್ಲಿ ಹೈಯೆಸ್ಟ್ ಚೇಸ್ ಆಗಿದೆ. T20 ಮಾದರಿಯ ಫೈನಲ್ ನಲ್ಲಿ ಅಂದ್ರೆ ಹೈಯೆಸ್ಟ್ ಅಂದ್ರೆ ಇದೇ ಚೇಸ್. ಜಸ್ಟ್ ಹಂಗಂತ WPL ಅಲ್ಲ, IPL ಅಲ್ಲ, ಇಡೀ ಜಗತ್ತಿನಲ್ಲೇ T20 ಅಂತ ಬಂದಾಗ ಫೈನಲ್ ನಲ್ಲಿ ಇತಿಹಾಸದಲ್ಲೇ ಸೊ ರೆಕಾರ್ಡ್ ಚೇಸ್ ಆಗುತ್ತೆ ಇದು RCBಯದ್ದು. ಅಂಡ್ ನೆಕ್ಸ್ಟ್ WPL ಇತಿಹಾಸದಲ್ಲಿ 200ಕ್ಕೂ ಹೆಚ್ಚು ಗುರಿ ಬೆನ್ನಟ್ಟಿದಂತ ಏಕೈಕ ತಂಡ ಅಂದ್ರೆ ಅದು ಬೆಂಗಳೂರು ತಂಡ ಮಾತ್ರ. ಅದು ಈ ಸಾಧನೆಯನ್ನ 2 ಸಲ ಮಾಡಿದೆ. ಸೊ ಹಾಗಾಗಿ RCB ಚೇಸಿಂಗು ಸೈ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಸ್ಮೃತಿ ಮಂದಾನ ಹಾಗೆ ಜಾರ್ಜಿಯಾ ವೋಲ್ 165 ರನ್ಗಳ ಜೊತೆಯಾಟ. ಎಸ್, WPL ಇತಿಹಾಸದಲ್ಲಿ ಯಾರು ಕೂಡ ಈ ಸಾಧನೆ ಮಾಡಿಲ್ಲ. ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಬಂದಿದೆ ಈ ಇಬ್ಬರ ಬ್ಯಾಟಿಂಗ್ ಇದೆ. ಅದರಲ್ಲೂ ಕೂಡ ಸ್ಮೃತಿ ಹೆಚ್ಚು ಶತಕಗಳ ಜೊತೆಯಾಟದಲ್ಲಿ ಭಾಗಿಯಾಗಿದ್ದಾರೆ. ಸ್ಮೃತಿ 6 ಸಲ ಶತಕದ ಜೊತೆಯಾಟದಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿರುವಂತಹ ಸಾಧನೆ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಡೈರೆಕ್ಟ್ ಫೈನಲ್ಗೆ ಏರಿದ ತಂಡ ಮೊದಲ ಬಾರಿಗೆ ಕಪ್ ಅನ್ನ ಗೆದ್ದಿದೆ. WPL ಇತಿಹಾಸದಲ್ಲಿ ಈಗಾಗಲೇ 3 ಸೀಸನ್ಗಳು ಮುಗಿದಿದ್ದು ಇದು 4ನೇ ಸೀಸನ್ ಆಗಿತ್ತು. ಈ ಹಿಂದೆ 3 ಪಂದ್ಯಗಳು ಏನಿತ್ತಲ್ಲ 3 ಫೈನಲ್ಗಳಲ್ಲಿ ಎಲಿಮಿನೇಟರ್ ಗೆದ್ದು ಬಂದಂತ ತಂಡ ಫೈನಲ್ ನಲ್ಲಿ ಗೆಲುವನ್ನ ದಾಖಲು ಮಾಡಿತ್ತು. ಡೈರೆಕ್ಟ್ ಆಗಿ ಫೈನಲ್ ಗೆರಿದ ತಂಡ ರನ್ನರ್ ಅಪ್ ಆಗಿತ್ತು. ಆದ್ರೆ ಈ ಸಲ ಡೈರೆಕ್ಟ್ ಆಗಿ ಫೈನಲ್ ಗೆರಿದಂತ RCBಯೇ ಚಾಂಪಿಯನ್ ಪಟ್ಟಕ್ಕೇರಿರುವುದು ಕೂಡ ದಾಖಲೆಯಾಗಿದೆ. ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ದಾಖಲೆಗಳನ್ನ RCB ಫೈನಲ್ ಮ್ಯಾಚ್ ಅಲ್ಲಿ ಮಾಡಿದೆ. ಪ್ರಶಸ್ತಿ ಗೆಲುವಿನ ಸುತ್ತಿನಲ್ಲೂ ಕೂಡ ಧಮಾಕೆದಾರ್ ಪರ್ಫಾರ್ಮೆನ್ಸ್ ನೀಡಿದಂತ ಸ್ಮೃತಿ ಮಂದಾನ
ಹೈಯೆಸ್ಟ್ ರನ್ ಸ್ಕೋರರ್ ಆದ್ರು ಇಡೀ ಟೂರ್ನಿಯಲ್ಲಿ, ಹಾಗೆ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ಪಡ್ಕೊಂಡ್ರು. ಬಟ್ ಬ್ಯಾಡ್ ಲಕ್ ಅಂದ್ರೆ ಸತತ 4ನೇ ಬಾರಿ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಟ್ರೋಫಿಯನ್ನ ಮಿಸ್ ಮಾಡ್ಕೊಂಡಿದೆ. 4 ಸೀಸನ್ ಅಲ್ಲೂ ಕೂಡ ರನ್ನರ್ ಅಪ್ ಆಗಿದ್ದಾರೆ. ಬಹುಶಃ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಬಿಟ್ಟು ಬೇರೆ ಯಾವುದೇ ಟೀಮ್ ಇದ್ರೂ ಕೂಡ ನಮ್ಮ ಕನ್ನಡಿಗರ ಕಂಪ್ಲೀಟ್ ಸಪೋರ್ಟ್ ಡೆಲ್ಲಿ ತಂಡಕ್ಕೆ ಇರ್ತಾ ಇತ್ತು. ಬಟ್ RCB ಅಂತ ಬಂದಾಗ ನಮ್ಮ ಫಸ್ಟ್ ಪ್ರಿಯಾರಿಟಿ ಯಾವತ್ತೂ ಕೂಡ RCBಗೆ ಇರುತ್ತೆ. ಹೀಗಾಗಿ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳೋದಷ್ಟೇ. ಈಗಿರುವಂತ ದಾರಿ. ನಮಸ್ಕಾರ.